Hello guys, welcome back to my YouTube channel. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇದು ಮಾಡಿ ಬೆಳಗಿನ ಜಾವ 3:30 ಮುಖ ಕೂಡ ತೊಳೆದಿಲ್ಲ, ಇವಾಗ ಜಸ್ಟ್ ಎದ್ದಿದ್ದೀನಿ. ವ್ಲಾಗ್ ಮಾಡಿ ತುಂಬಾ ದಿನ ಆಗಿತ್ತು. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹಿಂದೆ ನೋಡ್ಬೋದು. ಏನಂತಂದರೆ ಲೈಕ್ ನಮ್ಮದು ಹಳೆ ಮನೆಯೇ ಸ್ವಲ್ಪ ರೆಡಿ ಮಾಡಿಸಿದ್ವಿ, ಹಾಗಾಗಿ ಸಣ್ಣದಾಗಿ ಪೂಜೆ ಇತ್ತು, ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಎಕ್ಸಾಮ್ ಬೇರೆ ಇದೆ, ಹಂಗಾಗಿ ಬೆಳಗ್ಗೆ 3 ಗಂಟೆಗೆ ಎದ್ದು ಓದ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಯಾರಾದರೂ ನೋಡಿಬಿಟ್ರೆ ಅಷ್ಟೇ ಮುಗೀತು. ನಮ್ಮ ಅಜ್ಜಿ ಪೂಜೆಗೆಲ್ಲ ರೆಡಿ ಮಾಡ್ಕೊತವ್ರೆ ಗೈಸ್. ಇದು ಒಂಬಾಳೆ ಎಲ್ಲಿಂದ ತರಬಹುದು ಯೋಚನೆ ಮಾಡಿ. ನಮ್ಮ ಚಿಕ್ಕಪ್ಪ ಹೊರನಾಡಿಗೆ ಹೋಗಿದ್ರು, ಅಲ್ಲಿಂದ ತಂದಿರೋದು. ಗಂಗೆ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಎಲ್ರು. ಇವ್ರು ನಮ್ಮ ಅಜ್ಜಿ ಪೂಜೆ ಮಾಡ್ತಿರೋರು, ಇವರು ನಮ್ಮ ಆಂಟಿ ನೋಡಿ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ಪುಟಾಣಿ ಇವಳು ನಮ್ಮ ಅಕ್ಕನ ಮಗಳು, ಇವಳ ತಲೆ ಮೇಲೆನೆ ಕಳಸ ಒರೆಸ್ತಿರೋದು ಇವಾಗ. ಇವಳು ಒಬ್ಳೆ ಸ್ನಾನ ಮಾಡಿದೆ ಹಂಗೆ ನಿಂತಿರೋದು, ಎಲ್ಲರೂ ಸ್ನಾನ ಮಾಡ್ಕೊಂಡ್ ಬಂದವ್ರೆ. ಒಂದು ಕರ್ಪೂರ ಕಚ್ಚರ ಸಾಕು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೀವೆಲ್ಲ ಬರೋಲ್ಲ. ಹಸ ಮತ್ತು ಕರನ ಮನೆ ಒಳಗೆ ನುಗ್ಸಿ ಇವಾಗ ಅಕ್ಕಿ ಮತ್ತು ಬೆಲ್ಲ ತಿನ್ನಿಸ್ತವ್ರೆ ಹಸಿಗೆ. ನಮ್ಮ ದೊಡ್ಡಪ್ಪ ಹಾಲು ಕರಿತೈತೆ ನೋಡಿ. ದೊಡ್ಡಪ್ಪ ಕರೆಕ್ಟಾಗಿ ಕರಿ, ಆಮೇಲೆ ಒದಿಸ್ಗಿಸ್ಕೊಂಡು ಆಮೇಲೆ ಹಾಲು ಕರಿಯೋಕೆ ಹೋಗಿ ಕಳಸ ಮತ್ತು ಕೆಂಚಪ್ಪು ಅಂತಂದು ದೇವ್ರ ಮನೆ ಒಳಗೆ ಕೂರಿಸಿದ್ದಾರೆ. ನಮ್ಮ ದೊಡ್ಡಮ್ಮ ನೋಡಿ ಇಲ್ಲಿ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ಕೊತ ಇದೆ, ಎಲ್ಲ ಇಟ್ಟಿಗೆ ಮರಳು ಎಲ್ಲ ಇಟ್ಟು. ದೊಡ್ಡಮ್ಮ ಓಯ್ ದೊಡ್ಡಮ್ಮ, ನಮ್ಮ ಮಾಮ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಇದು ಕಟ್ತಾ ಇದ್ದಾರೆ, ಏನೋ ಭತ್ತದ್ದು ಹಬ್ಬ ಕಟ್ತಾರಲ್ವ ಅದು ಕಟ್ತಿರೋದು. ಇವರು ಬಂದು ನಮ್ಮ ತಾತನ ತಂಗಿ, ಇವರೇ ಅದು ಅವ್ರ ಹೆಸರಲ್ಲಿ ಬಂದಿತ್ತು, ಪೂಜೆ ಮಾಡ್ಬೇಕಂತ ಅಂದ್ಬಿಟ್ಟು ಮನೆ ಅವ್ರ ಹೆಸರಲ್ಲಿ ಬಂದಿತ್ತು. ಅದಕ್ಕೆ ಇವರು ಅವ್ರ ತಂಗಿ ಬಂದ್ಬಿಟ್ಟು ಇದೇನೋ ಇದು ಹಸ್ತ ಏನೋ ಒತ್ತಬೇಕಂತಲ್ಲ, ಅದನ್ನು ಮಾಡ್ತಿದ್ದಾರೆ ಇವರು. ನಮ್ಮ ಮಾಮ ಕುಂಬಳಕ್ಕೆ ಹೊಡಿತಿದ್ದಾರೆ ಇವಾಗ. ಅಮ್ಮ ಹೆಂಗೆ ಹೊಡಿಬೇಕಂದ್ರೆ ಚೂರು ಚೂರು ಆಗಬೇಕು, ಸರಿನಾ? ಇವರಿಬ್ರು ನೋಡಿ ಇಲ್ಲಿ ಹೆಂಗೆ ನಿಂತವ್ರು, ಒಳ್ಳೆ ದೃಷ್ಟಿಗೊಂಬೆಗಳ ಥರ ನಿಂತವ್ರು. ನಮ್ಮ ಪೊದ್ದವರು ಅಡುಗೆ ಮಾಡಿ ಸುಸ್ತಾಗಿ ಕಾಪಿ ಕೊಡುತ್ತಾ ನಿಂತವ್ರು ನೋಡಿ. ಮಂಜ ಆಯ್ ಮಾಡ್ತಾವ್, ಆಯ್ ಮಾಡಿಬಿಡ್ರಪ್ಪ. ಬನ್ನಿ ನಮ್ಮ ಪದ್ಮಕ್ಕನ್ನ ಅವರನ್ನು ಹೋಗಿ ಮಾತಾಡ್ಸೋಣ. ಕ್ಯಾಮ್ರಾ ಹಿಡಿದ್ರು ಮಾತಾಡ್ತಾ ಇಲ್ವಲ್ಲ ಇವಳು. ನಗು, ಬರೀ ನಗು. ಗೈಸ್ ನಾನು ಇಲ್ಲೇ ಪಕ್ಕದೂರು ಹೋಗಿದ್ದೆ ಅನ್ನೋ ಕರ್ಕೊಬರೋಕ್ಕೆ, ನಾನು ಬರೋ ಅಷ್ಟರಲ್ಲಿ ಹಾಲೇ ಉಕ್ಕಿಸ್ಬಿಟ್ಟಿದ್ದಾರೆ ಇವರು. ಏನಕ್ಕೆ
ನಮ್ಮ ಅಜ್ಜಿ ಮತ್ತು ತಾತ ಧಾನ್ಯ ಕೊಡ್ತಾವ್ರೆ ಇವಾಗ. ಇವಾಗ ನಮ್ಮ ಅಪ್ಪ ಅಮ್ಮ ಕೊಡ್ತಾವ್ರೆ. ಇವಾಗ ಬರೋದ ನಾವು ಅವಳ ಕೈಲಿ ಇಡ್ಸಲ್ರಿ. ಯಾರು ಕಳ್ಸ ಬೈಕಾಗೆ ಮಾ ಈ ಕಡೆ ಬಾ, ಮಾ ಈ ಕಡೆ ಬಾ. ಇಲ್ಲಿ ನೋಡಿ ಗೈಸ್, ಗಂಡ ಹೆಂಡತಿ ಅವಾಗಿಂದ ಅಡುಗೆ ಎಲ್ಲ ಬ್ಯುಸಿ ಆಗೋರೆ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಆಂಟಿ ಇವರು. ಜಸ್ಟ್ ಇವಾಗ ಬಂದೆ ಕಾಲೇಜ್ಗೆ. ಇದೆ ನೋಡಿ ನಮ್ಮ ಕಾಲೇಜು. ಮಕ್ಕಳು ನನ್ನ ಫ್ರೆಂಡ್ಸ್ನ ಮಾತಾಡ್ಸೋಣ ಅಂತ ಬಂದರೆ ನನ್ನ ಮಕ್ಕಳೆಲ್ಲೋ ಮೇಲೆ ಹೋಗೋರೆ. ಅವ್ರು ಬರಲಿ ತೋರಿಸ್ತೀನಿ ರೀ. ಫಸ್ಟ್ ಟೈಮು ವೀಡಿಯೋ ಮಾಡ್ತಾ ಇರೋದು ಕಾಲೇಜಲ್ಲಿ. ಮಕ್ಕಳು ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಹಾಯ್ ಮಾಡ್ರು, ವ್ಲಾಗು ಕಂಡ್ರು. ಮುಖ ತೆಗೆದ್ಬಿಟ್ಟು ಮಾಡು. ಹ್ಞೂ ಕಣ, ನಾನು ಅದಕ್ಕೆ ನೀವು ಬರಲಿ ಅಂತ ಕಾಯ್ತಾ ಇದ್ದೀನಿ ನನ್ನ ಮಕ್ಕಳ. ಹೇಳು ಏನಾದರೂ. ನಾನು ಅದಕ್ಕೆ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನಾನು ಇಲ್ಲಿಂದ ಅಲ್ಲಿಗೆ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಗೊತ್ತಾ, ನೀವು ಬರ್ತೀರಾ ಅಂತ ಅಂದ್ಬಿಟ್ಟು. ಹಾಯ್ ಮಾಡಿ ಮಚ್ಚ. ಲವ್ ತಿರುಗಿ ಕಡೆ. ಇವನು ಏನೋ ನಿನ್ನ ಹೆಸರು? ಇವನು ನನ್ನ ಚಾನಲಲ್ಲಿ ಅವ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತವನೆ. ಏನಪ್ಪ ಪ್ರಮೋಟ್ ಮಾಡ್ಕೊತವನೆ. ಇವನು ಚಿರಾಂತ್ ಅಂತ, ಇವನು ಶ್ರೇಯಸ್ ಎಸ್ ನಾಯಕ್ ಅಂತ, ಇವನು ಜಯಂತ್ ಅಂತ. ನಿಖಿಲ್ ಗಂಡ ಇದೆಲ್ಲ ಹಾಕಲ್ಲ ಬಿಟ್ಟು ನಾನು. ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ನಮ್ಮ ಊರವ್ರು ಬರೋರು ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಕಾಯ್ತಾ ಇದ್ದೀನಿ ಇಲ್ಲ ಕಾಲೇಜ್ ಗೇಟ್ ಹತ್ರ. ಹಲೋ ಗೈಸ್, ಮತ್ತೆ ಮಧ್ಯಾಹ್ನ ಕಾಲೇಜಿಂದ ಬಂದವನು ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕೆಲಸ ಎಲ್ಲ ಇತ್ತು, ಸ್ವಲ್ಪ ಎಲ್ಲೆಲ್ಲೋ ಹೋಗೋದಿತ್ತು, ಶಿಫ್ಟಿಂಗ್ ಕೆಲಸ ಎಲ್ಲ ಇತ್ತು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಶಿಫ್ಟಿಂಗ್ ನಡೀತಾ ಇದೆ ಗೈಸ್. ನಮ್ಮ ಅಕ್ಕ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾವಳೆ, ಐಟಮ್ ಶಿಫ್ಟ್ ಮಾಡ್ತಾ ಇಲ್ಲ ಅಂತ. ನೋಡಿ ಹೇಳೆ ನಮ್ಮೂರು ಆಂಟೀಸ್ ಎಲ್ಲ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬರ್ರಿ ಅವ್ರ ಹತ್ರ ಹೋಗೋಣ. ಫಸ್ಟ್ ಮನೆ ಎಲ್ಲ ಮುಗಿದ್ಮೇಲೆ ಇವ್ರದ್ದಿದೆ ಕೆಲಸ. ಯಾರ್ಯಾರು ಏನೇನು ಕೊಟ್ಟವ್ರೆ ಅಂತ ನೋಡೋದು. ಅಂತ ನನಗೆ ಏನಂಟೆ ಸುದಂಟೆ ವಿಡಿಯೋ ಮಾಡಿ ಯಾಕಂಟೆ ಹೊಡಿತೀಯ? ಹಾಕಿ ಬೆಂಗಳೂರಲ್ಲೆಲ್ಲ ನೋಡಿ ಏನಾಗುತ್ತೆ ಈ ತೋರ್ಸಮ್ಮ. ನಾನು ಹೇಳ್ತೀನಿ, ಈ ಸೀರೆನ ಮತ್ತೆ ಬೆಂಗಳೂರಿಂದ ಕೊಟ್ಟು ಕಳ್ಸೋರೆ. ಆಮೇಲೆ ತೋರ್ಸಮ್ಮ ಇನ್ಯಾರ್ಯಾರು ಏನು ಕೊಟ್ಟವ್ರು. ಇದ್ಯಾರು ಕೊಟ್ಟಿರೋದು? ಇದು ನಮ್ಮ ದೊಡ್ಡಮ್ಮ ಕೊಟ್ಟಿರೋದು, ನಮ್ಮ ಅಮ್ಮಂಗೆ, ನಮ್ಮ ಅಮ್ಮವ್ರ ಅಕ್ಕ. ಆಮೇಲೆ ಇನ್ನೂ ಏನೇನೋ ಐತೆ ಬಿಡಿ, ಅವ್ರು ತೋರಿಸಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.